ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕತೆ ಹೇಳ್ತೀನಿ. ಇದು ಆ್ಯಕ್ಚುಲಿ ಗೋಕರ್ಣ ರೂಟಲ್ಲಿ ಆದಂಥ ಒಂದು ಕತೆ. ಇದು ನಾನು ನೈಜ ಕತೆ ಅಂತ ಹೇಳಲ್ಲ, ಯಾಕಂದರೆ ಈ ಕತೆ ಕೇಳಿದರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಇದೊಂದು ಫಿಕ್ಷನ್ ಕತೆ ಅಂತ. ಆ್ಯಕ್ಚುಲಿ ನನಗೆ ಈ ಕತೆ ಸಿಕ್ಕಿದ್ದು ಇಮೇಲ್ ಮೂಲಕ. ಬೆಂಗಳೂರಿನ ನನ್ನೊಬ್ಬ ಸಬ್ಸ್ಕ್ರೈಬರ್ ಈ ಕತೆನ ಕೊಟ್ಟಿದ್ರು. ಅವ್ರು ಆ್ಯಕ್ಚುಲಿ ಹೇಳಿದ್ದು ನೈಜ ಕತೆ ಅಂತಾನೆ, ಬಟ್ ಅದನ್ನ ಓದಿದ ಮೇಲೆ ನಂಗೆ ಗೊತ್ತಾಯಿತು ಅದು ನೈಜ ಅಲ್ಲ, ಒಂದು ಫಿಕ್ಷನ್ ಕತೆ ಅಂತ. ಬಟ್ ಅದೇನೇ ಇರಲಿ, ಅವ್ರು ಕೊಟ್ಟಿದ ಮೇಲೆ ನಾ ಈ ಕತೆನ ಮಾಡಲೇಬೇಕು. ಬಟ್ ರಿಯಲ್ ಅಂತ ಮಾಡಲಿಕ್ಕೆ ನಂಗೆ ಇಷ್ಟೆಲ್ಲ, ಸೊ ಫಿಕ್ಷನ್ ಕತೆ ಅಂತ ಹೇಳ್ಕೊಂಡೆ ಇದನ್ನ ಹೇಳ್ತಾ ಹೋಗ್ತೀನಿ. ಸೊ ನೀವು ಇದು ರಿಯಲ್ ಅಲ್ಲ ಫಿಕ್ಷನ್ ಅಂತ ತಲೆಗೆ ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಈ ಕತೆ ಕೇಳಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನಾ ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ಗೋಕರ್ಣದ ಒಂದು ರೂಟಲ್ಲಿ ಅಂತ. ಅಂದಾಗೆ ಈ ಕತೆನ ಎಕ್ಸ್ಪೀರಿಯನ್ಸ್ ಮಾಡಿದ ಆ ವ್ಯಕ್ತಿ ಹೆಸರು ಮುರುಗೇಶ್ ಅಂತ. ಅವನು ಮೂಲತಃ ಬೆಂಗಳೂರವನು, ಹುಟ್ಟಿ ಬೆಳೆದಿದ್ದೆಲ್ಲ ಕೂಡ ಬೆಂಗಳೂರಲ್ಲೇ. ಆ್ಯಕ್ಚುಲಿ ಬೆಂಗಳೂರಲ್ಲೇ ಒಂದು ಸಣ್ಣ ಬಿಸ್ನೆಸ್ ಮಾಡಿಕೊಂಡು ತನ್ನ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ತನ್ನ ಲೈಫನ್ನು ಲೀಡ್ ಮಾಡ್ತಿರ್ತಾನೆ. ಹಾಗೆ ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಆ್ಯಂಡ್ ಅವರ ಮನೆಯಲ್ಲಿ ಅವನ ತಂದೆ ತಾಯಿ ಹೆಂಡತಿ ಹಾಗೆ ಅವನ ಇಬ್ಬರು ಮಕ್ಕಳು ಬಿಟ್ಟರೆ ಬೇರೆ ಯಾರು ಕೂಡ ಇರಲಿಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಿ ವಾಸವಾಗಿರುವ ಒಂದೊಳ್ಳೆ ಕುಟುಂಬ ಅಂತ ಹೇಳ್ಬೋದು. ಅವನ ತನ್ನ ಲೈಫಲ್ಲಿ ಯಾವತ್ತೂ ಕೂಡ ನೋವನ್ನು ನೋಡಲಿಲ್ಲ. ಅವನ ತಂದೆ ತಾತಂದಿರು ಮಾಡಿಟ್ಟ ಆಸ್ತಿಯನ್ನೇ ಇವನು ಮೇಂಟೈನ್ ಮಾಡಿಕೊಂಡು ಹೋಗ್ತಿದ್ದ. ಆ್ಯಂಡ್ ಅವನಿಗೆ ಮತ್ತೊಂದು ಕ್ರೇಜ್ ಇದೆ, ಅದೇನಪ್ಪ ಅಂದರೆ ಟ್ರಿಪ್ಗೆ ಹೋಗೋದು. ಅವನು ಆ್ಯಕ್ಚುಲಿ ಫ್ರೆಂಡ್ಸ್ ಒಟ್ಟಿಗೆ ಯಾವತ್ತೂ ಟ್ರಿಪ್ಗೆ ಹೋದವನಲ್ಲ, ಎಲ್ಲೇ ಟ್ರಿಪ್ಗೆ ಹೋದರೂ ಕೂಡ ತನ್ನ ಫ್ಯಾಮಿಲಿನೇ ಕರ್ಕೊಂಡು ಹೋಗೋದು. ಸೊ ಆವತ್ತು ಕೂಡ ಅವನು ತನ್ನ ಫ್ಯಾಮಿಲಿ ಒಟ್ಟಿಗೆ ಗೋಕರ್ಣಕ್ಕೆ ಪ್ರವಾಸ ಹೋಗ್ತಾನೆ. ಮುಂಚಿನೂ ಅವನು ಆ ಒಂದು ಪ್ಲೇಸ್ಗೆ ಹೋಗಬೇಕಂತ ಇಷ್ಟಪಟ್ಟಿದ್ದ. ಅವನು ಮಾತ್ರ ಅಲ್ಲ, ಅವನ ಅಪ್ಪ ಅಮ್ಮ ಕೂಡ. ಸೊ ಆ ಒಂದು ಸಂಡೇ ಅವನು ತನ್ನ ಇನೋವಾ ಕಾರ್ ಮೂಲಕ ಬೆಂಗಳೂರಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸ್ತಾನೆ. ನಿಮಗೆ ಗೊತ್ತೇ ಇದೆ, ಅಲ್ಲಿಂದ ಗೋಕರ್ಣಕ್ಕೆ ಒಂದು ಸುಮಾರು 10 ಗಂಟೆ ಜರ್ನಿ ಇದೆ ಅಂತ. ಆ್ಯಂಡ್ ಅವನು ಚೂಸ್ ಮಾಡಿದ ಆ ರೋಡ್ ಏನಿದೆ, ತುಮಕೂರು, ಚಿತ್ರದುರ್ಗ, ಹಾವೇರಿ, ನಂತರ ಸಿರ್ಸಿ, ಕುಮಟ, ಆ ಒಂದು ಪ್ಲೇಸ್ನ ಕ್ರಾಸ್ ಮಾಡಿ ಆಮೇಲೆ ಗೋಕರ್ಣಕ್ಕೆ ಹೋಗೋದು. ಸೊ ಅವರು ಬೆಳಗ್ಗೆ ಹೊತ್ತಲ್ಲೇ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಅವರಿಗೆ ಈ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅವರು ಚೂಸ್ ಮಾಡಿದ ಟೈಮ್. ಬೆಂಗಳೂರಿಂದ ಅವರು ಜರ್ನಿನ ಬೆಳಗ್ಗೆ 6-5 ಗಂಟೆ ಹಾಗೆ ಸ್ಟಾರ್ಟ್ ಮಾಡಿದಿದ್ರೆ ಅವರು ಕರೆಕ್ಟಾಗಿ ರಾತ್ರಿಯಾಗೂ ಮುಂಚೆನೇ ಆ ಪ್ಲೇಸ್ನ ರೀಚ್ ಆಗ್ತಿದ್ರು. ಬಟ್ ಅವರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ ಮಧ್ಯಾಹ್ನ 12-1 ಗಂಟೆ ಆಗಿ ಅಲ್ಲಿಂದ ಜರ್ನಿನ ಶುರು ಮಾಡಿದ್ದು. ಅಂದರೆ ಅಲ್ಲಿಂದ 1 ಗಂಟೆ ಆಗಿ ಜರ್ನಿ ಶುರು ಮಾಡಿದರೆ ಗೋಕರ್ಣ ರೀಚ್ ಆಗುವಾಗ 10-11 ಗಂಟೆ ಆಗ್ತಿತ್ತು. ಸೊ ಇವರು ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಳ್ಳದೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದರು. ಅದಲ್ಲದೆ ಅಲ್ಲೋಗಿ ಸ್ಟೇ ಆಗುವಂತ ಕೂಡ ಅಂದ್ಕೊಂಡಿದ್ರು. ಅದಲ್ಲದೆ ಮುರುಗೇಶ್ನ ಪ್ಲ್ಯಾನ್ ಹೇಗಿತ್ತಪ್ಪ ಅಂದರೆ ಒಂದು 4-5 ದಿವಸ ಆ ಒಂದು ಪ್ಲೇಸಲ್ಲಿ ಸ್ಟೇ ಆಗಿ ಅಲ್ಲಿನ ಬೀಚಲ್ಲಿ ತಿರುಗಾಡಿ ಎಂಜಾಯ್ ಮಾಡಬೇಕೆಂಬುದು. ಸೊ ಅವನ ಪ್ರಕಾರ ಅವನು ಚೂಸ್ ಮಾಡಿದ ಟೈಮ್ ಕರೆಕ್ಟ್ ಅಂತ. ಬಟ್ ಅವನ ಟೈಮ್ ಚೇಂಜ್ ಮಾಡಿದಿದ್ರೆ ಆ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಅವನಿಗೆ ಆಗ್ತಿರ್ಲಿಲ್ಲ. ಎನಿವೆ ಅವರೆಲ್ಲರೂ ಕೂಡ ನಾವು ಮೊದಲು ಹೇಳಿದಾಗೆ 12 ಗಂಟೆ 1 ಹಾಗೆ ಅವರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಕಾರಲ್ಲಿ ಹೋಗುವಾಗ ಸಾಂಗ್ ಹೇಳೋದು, ಅಂತಾಕ್ಷರಿ ಆಡೋದು ಎಲ್ಲವನ್ನು ಕೂಡ ಮಾಡ್ತಾ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ತಮಗೆ ಬೇಕಾದ ಸಾಮಗ್ರಿ ತಗೊಂಡು ನಂತರ ಊಟ ಮಾಡಿ ಅಂತೂ ಸುಮಾರು ಒಂದು 7 ಗಂಟೆ ಜರ್ನಿ ಹಾಗೆ ಅವರು ಸಿರ್ಸಿ ಆ ಕಡೆ ಒಂದು ಪ್ಲೇಸ್ನ ತಲುಪ್ತಾರೆ. ಅನಂತರ ಗೋಕರ್ಣಕ್ಕೆ ಹೋಗಲಿಕ್ಕೆ ಹೆಚ್ಚೇನು ದೂರ ಇರೋದಿಲ್ಲ. ಆವತ್ತಿಗಾಗಲೇ ಒಂದು 7-8 ಗಂಟೆ ಹಾಗೆ ಕವರ್ ಆಗಿತ್ತು. ಅಂದರೆ ಆಫ್ಕೋರ್ಸ್ ಸುತ್ತಮುತ್ತ ಎಲ್ಲ ಕಡೆ ಕೂಡ ಕತ್ಲಾಗಿ ಹೋಗಿತ್ತು. ಇವರ ಕಾರ್ ಆ ಒಂದು ದಾರಿಲಿ ಒಂದೇ ಆರಾಮಾಗಿ ಚಲಿಸ್ತಾ ಹೋಗ್ತಿತ್ತು. ಅಂದರೆ ಆ ಒಂದು ರೋಡ್ ಹೇಗಿತ್ತಪ್ಪ ಅಂದರೆ ಅಕ್ಕಪಕ್ಕದಲ್ಲಿ ಒಂದೇ ಒಂದು ಮನೆ ಕೂಡ ಇಲ್ಲ, ಹಾಗೆ ಒಬ್ಬ ಗಾಡಿ ಕೂಡ ಅಲ್ಲಿ ತಿರುಗ್ತಿರ್ಲಿಲ್ಲ. ಮುರುಗೇಶ್ನ ಮನೆಯವರಿಗೆ ತುಂಬ ಭಯ ಆಗುತ್ತೆ, ನಾವ್ಯಾಕೋ ತಪ್ಪು ಮಾಡಿದ್ವಿ, ಈ ಟೈಮಲ್ಲಿ ಈ ರೂಟಲ್ಲಿ ಬರೋದು ಬೇಡೈತಂತ. ಬಟ್ ಇವನು ಅವರಿಗೆ ಸಮಾಧಾನ ಮಾಡ್ತಾನೆ, ಏನಾಗಲ್ಲ, ನಾನು ಸ್ಪೀಡಲ್ಲಿ ಹೋಗ್ತಿದ್ದೀನಿ, ಆದಷ್ಟು ಬೇಗ ರೀಚ್ ಆಗುವಂತ. ಹೀಗೆ ಅವನು ಆ ಒಂದು ದಾರಿನ ಕ್ರಾಸ್ ಮಾಡ್ತಾ ಹೋಗ್ತಿರ್ತಾನೆ. ಮುರುಗೇಶ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೂಡ ನಿದ್ದೆಗೆ ಜಾರಿದ್ರು.
ಆವಾಗ ಅವರ ದಾರಿ ಮಧ್ಯದಲ್ಲಿ ಏನೋ ಬೆಳಕು ತೋರಿದಾಗೆ ಇವನಿಗೆ ಭಾಸವಾಗುತ್ತೆ. ಇವನು ಮೊದಲಿಗೆ ಯಾವುದೋ ವೆಹಿಕಲ್ ಬರ್ತಿರ್ಬೋದಂತ ಸುಮ್ಮನಾಗ್ತಾನೆ. ಬಟ್ ಮುಂದೆ ಮುಂದೆ ಹೋಗ್ತಿದ್ದಾಗೆ ಅವನಿಗೆ ಗೊತ್ತಾಗುತ್ತೆ ಅದು ಯಾವುದೇ ವೆಹಿಕಲ್ ಮುಂದೆ ಬರ್ತಿಲ್ಲ, ಬದಲಾಗಿ ಒಂದು ಬೈಕ್ ದಾರಿ ಮಧ್ಯೆ ನಿಂತಿದೆ ಅಂತ. ಹಾಗೆ ಆ ದಾರಿಗೆ ಅಡ್ಡಲಾಗಿ ಯಾವುದೊಬ್ಬ ವ್ಯಕ್ತಿ ನಿಂತು ಇವರ ಗಾಡಿಗೆ ಕೈ ಮಾಡ್ತಿರ್ತಾನೆ. ಆವಾಗ ಮನೆ ಎಲ್ಲರಿಗೂ ಕೂಡ ಎಚ್ಚರ ಆಗುತ್ತೆ. ಮುರುಗೇಶ್ನ ಅಪ್ಪ ಅವನಿಗೆ ವಾರ್ನ್ ಮಾಡ್ತಾನೆ, ಗಾಡಿ ಸ್ಟಾಪ್ ಮಾಡೋದು ಬೇಡ, ಸೀದಾ ಹೋಗುವಂತ. ಬಟ್ ಮುರುಗೇಶ್ ಮಾತು ಕೇಳದೆ ಅವನ ಹತ್ತಿರ ಹೋಗಿ ಗಾಡಿ ಸ್ಟಾಪ್ ಮಾಡ್ತಾನೆ. ಹಾಗೆ ಆ ವ್ಯಕ್ತಿಯೊಟ್ಟಿಗೆ ಮಾತಾಡೋಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ನಾನು ಆ್ಯಕ್ಚುಲಿ ಪೊಲೀಸ್ ಆಫೀಸರ್, ಈ ರೋಡಲ್ಲಿ ಡ್ಯೂಟಿ ಮಾಡ್ತಿದ್ದೇನೆ. ಈ ಹೊತ್ತಲ್ಲಿ ಈ ರೋಡ್ನ ಕ್ರಾಸ್ ಮಾಡಿ ಹೋಗೋದು ತುಂಬ ಡೇಂಜರ್. ನಾನು ನಿಮಗೆ ಹೇಳ್ತಿದ್ದೀನಿ, ಇಲ್ಲಿ ತುಂಬ ಡೇಂಜರ್ ಇದೆ, ಇವಾಗಲೇ ಈ ರೋಡ್ನಿಂದ ವಾಪಸ್ ಹೋಗಿ ಅಂತ ವಾರ್ನ್ ಮಾಡ್ತಾನೆ. ಬಟ್ ಮುರುಗೇಶ್ ಕೇಳಲ್ಲ, ಇಲ್ಲ ಸರ್, ನಾವು ತುಂಬ ದೂರದಿಂದ ಬಂದಿದ್ದೇವೆ, ನಮಗೆ ಮುಂದೆ ಹೋಗಲೇಬೇಕು, ಪರ್ಮಿಷನ್ ಕೊಡಿ ಅಂತ. ಬಟ್ ಆ ಪೊಲೀಸ್ ಮಾತ್ರ ಪರ್ಮಿಷನ್ ಕೊಡೋದಿಲ್ಲ. ಈ ಮಧ್ಯೆ ಮುರುಗೇಶ್ನ ಅಪ್ಪನ ಗಮನಕ್ಕೂ ಅವರ ಗಾಡಿಯ ಮಿರರ್ ಕಡೆ ಹೋಗುತ್ತೆ. ಅವರು ಆ ಮಿರರಲ್ಲಿ ಆ ಪೊಲೀಸ್ನ ಬಿಂಬನ ಕಂಡು ಹೆದರಿ ದಿಗ್ಲಾಗಿ ಹೋಗ್ತಾರೆ. ಯಾಕಂದರೆ ಅದು ಪೊಲೀಸ್ ಆಗಿಲ್ಲ, ಅದು ಯಾವುದೋ ಒಂದು ಅದೃಶ್ಯ ದೆವ್ವವಾಗಿತ್ತು. ಆ ಮಿರರಲ್ಲಿ ಆ ಪೊಲೀಸ್ ಒಂಚಣ ಮಾಯವಾಗಿ ಮತ್ತೆ ಪ್ರತ್ಯಕ್ಷವಾಗ್ತಿದ್ದ. ಇದನ್ನ ಕಂಡ ಕೂಡಲೇ ಮುರುಗೇಶ್ನ ಅಪ್ಪ ಒಂದೇ ಸಲ ಕೂಗಿ ಮುರುಗೇಶ್ ಗಾಡಿ ತೆಗಿ ಮುಂದೆ ಹೋಗುವಂತ ವಾರ್ನ್ ಮಾಡ್ತಾರೆ. ಅಪ್ಪ ಕೂಗಿದ್ದ ರೀತಿ ನೋಡಿ ಇವನಿಗೆ ತುಂಬ ಭಯ ಆಗುತ್ತೆ. ಮೋಸ್ಟ್ಲಿ ಇಲ್ಲೇನೋ ಸರಿಯಿಲ್ಲ ಅಂತ ಅವನು ಎಚ್ಚೆತ್ತುಕೊಂಡು ಅದೇ ಕೂಡಲೇ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾನೆ. ಮುಂದೆ ಹೋದ ನಂತರ ಅಪ್ಪನ ಕೇಳ್ತಾನೆ ಏನಾಯಿತು ಅಂತ. ಆವಾಗ ಅಪ್ಪ ಆದ ಎಲ್ಲ ವಿಷಯನ ಅವನೊಟ್ಟಿಗೆ ಹೇಳ್ತಾರೆ. ಆವಾಗ ಮುರುಗೇಶ್ ಸೇರಿ ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಇದು ಯಾವುದೋ ಬೇರೆ ರೋಡ್ಗೆ ನಾವು ಬಂದುಬಿಟ್ಟಿದ್ದೀವಿ, ಇಲ್ಲೇನೋ ಅಪಾಯ ಇದೆ. ಆ ಪೊಲೀಸ್ ಹೇಳಿದಾಗೆ ಮುಂದೆ ಅಪಾಯ ಇರ್ಬೋದಂತ ಎಲ್ಲರೂ ಕೂಡ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇದು ಥಿಂಕ್ ಮಾಡೋಕ್ಕೆ ಇರುವ ಟೈಮ್ ಅಲ್ಲ, ಟೈಮ್ ಆಗಿದೆ. ಸೊ ನಾವು ಈ ಕೂಡಲೇ ಹೋಗಲೇಬೇಕು ಅಂತ ಅಲ್ಲಿಂದ ಗಾಡಿ ತೆಗೆದು ಮುಂದೆ ಹೋಗ್ತಾ ಇರ್ತಾರೆ. ಹೀಗೆ ತುಂಬ ದೂರ ಟ್ರಾವೆಲ್ ಮಾಡಿ ಆದ ನಂತರ ಮಧ್ಯೆ ಒಂದು ಕಡೆ ಅವರಿಗೆ ಒಂದು ದೊಡ್ಡ ಮರ ಸಿಗುತ್ತೆ. ಆ ಮರದ ಹತ್ತಿರ ಅವರಿಗೇನಾಗುತ್ತೆ ಗೊತ್ತಿಲ್ಲ, ಅವರ ಗಾಡಿ ಇದ್ದಕ್ಕಿದ್ದಾಗೆ ಸ್ಟಾಪ್ ಆಗಿಬಿಡುತ್ತೆ. ಇವನು ಕೆಳಗೋಗಿ ಚೆಕ್ ಮಾಡ್ತಾನೆ ಏನಾಯಿತು ಅಂತ. ಬಟ್ ಅವನಿಗೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಪ್ರಾಬ್ಲಮ್ ಏನಂತ ಗೊತ್ತೇ ಆಗೋದಿಲ್ಲ. ಇವರು ಗಾಡಿಯಿಂದ ಇಳಿದು ಯಾರಾದರೂ ಬರ್ತಾರಂತ ಚೆಕ್ ಮಾಡ್ತಾರೆ. ಬಟ್ ಅವರ ಬ್ಯಾಡ್ ಲಕ್ಗೆ ಅಲ್ಲಿ ಯಾವ ಗಾಡಿ ಕೂಡ ಬರೋದಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಗಾಡಿ ಒಳಗೆ ಕೂತು ಯೋಚನೆ ಮಾಡ್ತಿರ್ತಾರೆ. ಆವಾಗ ಗಾಡಿಯ ವಿಂಡೋ ಹತ್ತಿರ ಯಾವುದೊಬ್ಬ ವ್ಯಕ್ತಿ ಸಡನ್ನಾಗಿ ಬಂದುಬಿಡ್ತಾನೆ. ಅಂದರೆ ವಿಚಿತ್ರವಾಗಿ ಮುಖ ಮಾಡಿಕೊಂಡು ಇವ್ರ ಕಡೆ ನಗೋಕೆ ಶುರು ಮಾಡ್ತಾನೆ. ಇವರು ಯಾರಿರ್ಬೋದಂತ ವಿಚಾರಿಸೋಕೆ ವಿಂಡೋನ ಡೌನ್ ಮಾಡ್ತಾರೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಆ್ಯಕ್ಚುಲಿ ಮೆಕ್ಯಾನಿಕ್, ಇಲ್ಲೇ ಹೋಗ್ತಿದ್ದೆ, ನನ್ನ ಗಾಡಿ ಹಾಳಾಯಿತು, ಡ್ರಾಪ್ ಕೊಡ್ಬೋದಂತ. ಇವರಿಗೆ ಅವನ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ. ಹಾಗೆ ಅದೇ ಕೂಡಲೇ ತಾವು ಎದುರಿಸ್ತಿರುವ ಸಮಸ್ಯೆನ ಹೇಳ್ತಾರೆ. ನಮ್ಮ ಗಾಡಿ ಹಾಳಾಗಿದೆ, ದಯವಿಟ್ಟು ರಿಪೇರಿ ಮಾಡಿ ಅಂತ. ಸರಿ ಅಂತ ಈ ವ್ಯಕ್ತಿ ಕೂಡ ರಿಪೇರಿ ಮಾಡಿ ಅವನು ಕೂಡ ನಂತರ ಅವ್ರ ಗಾಡಿ ಮೂಲಕವೇ ಗೋಕರ್ಣಕ್ಕೆ ಹೋಗುವ ಆ ರಸ್ತೆ ಮೂಲಕ ಪ್ರಯಾಣ ಮಾಡ್ತಾ ಹೋಗ್ತಾರೆ. ಮಧ್ಯೆ ಆ ವ್ಯಕ್ತಿ ಅವರೆಲ್ಲರಿಗೂ ಕೂಡ ಒಂದು ವಿಷಯ ಹೇಳ್ತಾನೆ. ಅದೇನಪ್ಪ ಅಂದರೆ ಈ ರೂಟ್ ಆ್ಯಕ್ಚುಲಿ ಹಾಂಟೆಡ್ ಅಂತ. ರಾತ್ರಿ ಹೊತ್ತಲ್ಲಿ ಈ ರೂಟಲ್ಲಿ ಹೋಗುವ ಆಲ್ಮೋಸ್ಟ್ ಎಲ್ಲ ಪ್ರಯಾಣಿಕರಿಗೆ ಇಲ್ಲಿರುವ ಒಬ್ಬ ಪೊಲೀಸ್ ದೆವ್ವ ತೊಂದರೆ ಕೊಡುತ್ತೆ ಅಂತ. ಆ ಮಾತು ಕೇಳಿ ಅವರೆಲ್ಲರಿಗೂ ಕೂಡ ಭಯ ಆಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಹೌದೌದು, ಈ ಹಿಂದೆ ಅಷ್ಟೇ ನಮಗೆ ಆ ಒಂದು ದೆವ್ವ ಸಿಕ್ಕಿತ್ತು, ನಾವು ಯಾರು ಕೂಡ ಅದು ದೆವ್ವ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ನಮ್ಮ ಅಪ್ಪಂಗೆ ಅದು ದೆವ್ವ ಅಂತ ಗೊತ್ತಾಗಿ ನಾವು ಇಲ್ಲಿಂದ ಸೇಫಾಗಿ ಹೊರ ಬಂದ್ವಿ ಅಂತ ಅವ್ರು ಹೇಳ್ತಾರೆ. ಆವಾಗ ಅವರ ಗಮನಕ್ಕೂ ಮಿರರ್ ಕಡೆ ಹೋಗುತ್ತೆ. ನೋಡಿದರೆ ಅದೇ ಪೊಲೀಸ್ ದೆವ್ವ ಬೈಕ್ ಮೂಲಕ ಇವ್ರನ್ನ ಚೇಸ್ ಮಾಡ್ತಾ ಬರ್ತಿರುತ್ತೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡಿದ್ರ, ಅದೇ ದೆವ್ವ ನಿಮ್ಮನ್ನು ಚೇಸ್ ಮಾಡ್ತಾ ಬರ್ತಿದೆ, ಅದು ನಿಮಗೆ ತೊಂದರೆ ಕೊಡದೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ ಗಾಡಿನ ಸ್ಟಾಪ್ ಮಾಡಬೇಡಿ, ಇದೇ ರೂಟಲ್ಲಿ ಅಂದರೆ ಸ್ಟ್ರೈಟ್ ರೂಟಲ್ಲಿ ಹೋಗ್ತಿರುವ ಅಂತ ಇವನು ಅವರಿಗೆ ವಾರ್ನ್ ಮಾಡ್ತಾನೆ. ಸರಿ ಅಂತ ಮುರುಗೇಶ್ ಕೂಡ ಎಲ್ಲೂ ಕೂಡ ಸ್ಟಾಪ್ ಮಾಡದೆ ಒಂದೇ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಆ್ಯಂಡ್ ಸುಮಾರೊಂದು ಅರ್ಧ ಗಂಟೆ ಜರ್ನಿ ನಂತರ ಇವರು ಹಿಂದಿರುಗಿ ನೋಡಿದಾಗ ಅಲ್ಲಿ ಆ ಪೊಲೀಸ್ ಇದ್ದಿರೋದಿಲ್ಲ.
ಅವನು ಮಾಯವಾಗಿರ್ತಾನೆ. ಹಬ್ಬ ಅಂತೂ ಸೇಫ್ ಆದ್ವಿ ಅಂತ ಇವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಮುಂದೆ ಒಂದು ಕಡೆ ಡಾಬಾ ಸಿಗುತ್ತೆ. ಮುರುಗೇಶ್ ಹಾಗೆ ಅವನ ಎಲ್ಲ ಫ್ಯಾಮಿಲಿ ಕೂಡ ಆ ಡಾಬಾಕ್ಕೆ ಏನಾದರೂ ತಿನ್ನುವಂತ ಹೋಗ್ತಾರೆ. ಬಟ್ ಆ ವ್ಯಕ್ತಿ ಮಾತ್ರ ಆ ಕಾರಲ್ಲೇ ಕೂತಿರ್ತಾನೆ. ಸರಿ, ನಾವು ಹೋಗಿ ಬರ್ತೀವಿ ಅಂತ ಮುರುಗೇಶ್ ಆ ವ್ಯಕ್ತಿನ ಅಲ್ಲೇ ಬಿಟ್ಟು ತಮ್ಮ ತಿಂಡಿ ಎಲ್ಲ ಮುಗಿಸಿ ವಾಪಸ್ ಬಂದು ನೋಡಿದಾಗ ಆ ಕಾರಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಆ ಟೈಮ್ಗೆ ಕರೆಕ್ಟಾಗಿ ಆ ಫಾಲೋ ಮಾಡ್ಕೊಂಡು ಬರ್ತಿದ್ದ ಪೊಲೀಸ್ ಕೂಡ ಇವರ ಹತ್ತಿರ ರೀಚ್ ಆಗ್ತಾನೆ. ಆವಾಗ ಮುರುಗೇಶ್ ಆಗಿ ಫ್ಯಾಮಿಲಿ ಗೊತ್ತಾಗುತ್ತೆ ಆ ಪೊಲೀಸ್ ಯಾವುದೇ ದೆವ್ವಲ್ಲ, ಅವನು ನಿಜವಾಗ್ಲೂ ಪೊಲೀಸ್ ಅಂತ. ಆ್ಯಕ್ಚುಲಿ ಅವ್ರ ಕಾರೊಟ್ಟಿಗೆ ಇಷ್ಟೊತ್ತು ಡ್ರಾಪ್ ಮಾಡಿದ ಆ ಮೆಕ್ಯಾನಿಕ್ ವ್ಯಕ್ತಿ ಏನಿದ್ದ ಅವನು ಆ್ಯಕ್ಚುಲಿ ದೆವ್ವಾಗಿದ್ದ. ಈ ರೂಟಲ್ಲಿ ಹೋಗೋ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಆ ಪೊಲೀಸ್ ವಾರ್ನ್ ಮಾಡ್ತಿದ್ದ, ಈ ದಾರಿಲಿ ಹೋಗಬೇಡಿ, ಅಪಾಯ ಇದೆ ಅಂತ. ಬಟ್ ಆಲ್ಮೋಸ್ಟ್ ಪ್ರಯಾಣಿಕರು ಅವನ ಮಾತನ್ನ ಕಡೆಗಣಿಸಿ ಆ ಮೆಕ್ಯಾನಿಕ್ ದೆವ್ವಕ್ಕೆ ಬಲಿಯಾಗಿದ್ರು. ಬಟ್ ಇವರ ಅದೃಷ್ಟ ಏನೋ ಚೆನ್ನಾಗಿತ್ತು, ಆ ದೆವ್ವ ಅಲ್ಲಿಂದ ಮಾಯವಾಗಿ ಅವ್ರನ್ನ ಬಿಟ್ಬಿಟ್ಟಿತ್ತು. ಸೊ ವಿಷಯ ಗೊತ್ತಾದ ಮೇಲೆ ಇವರು ಎಲ್ಲೂ ಕೂಡ ಹೋಗದೆ ಅದೇ ದಾರಿ ಮೂಲಕ ತಮ್ಮ ಊರಿಗೆ ವಾಪಸ್ ಹೋಗ್ತಾರೆ. ಇದು ಆ್ಯಕ್ಚುಲಿ ಒಂದು ಫಿಕ್ಷನ್ ಕತೆ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಈ ಕಥೆಯಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕಥೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.